ಯುದ್ಧದ ಎಫೆಕ್ಟ್, ಗ್ಯಾಸ್ ಟ್ರಬಲ್, ಹೋಟೆಲ್ ಬಂದ್ ಆಗಿದೆ. ಅಕ್ಕಿ ವ್ಯಾಪಾರಕ್ಕೂ ಕೂಡ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿ ಗ್ಯಾಸ್ ಟ್ರಬಲ್ ತಂದಿಟ್ಟಿದೆ. ಹೋಟೆಲ್ ಬಂದ್ ಆಗಿದೆ, ಅಕ್ಕಿ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ. ಅಕ್ಕಿ ಮಾರಾಟ 30% ಕುಸಿತವಾಗಿದೆ. ಗೋಡೌನ್ನಲ್ಲೇ ಉಳಿದುಕೊಂಡ್ಬಿಟ್ಟಿದೆ ಅಕ್ಕಿ ಮೂಟೆಗಳು. ಬೆಂಗಳೂರಿನ ಹೋಟೆಲ್ಗಳಿಗೆ ನಿತ್ಯ ಸರಬರಾಜು ಆಗ್ತಾ ಇತ್ತು ಅಕ್ಕಿ. ಕೆಲ ಹೋಟೆಲ್ಗೆ ಬೀಗ ಬಿದ್ದಿದೆ. ಕೆಲ ಹೋಟೆಲ್ಗಳ ಮೆನುವಿನಲ್ಲಿ ಕಡಿತ ಮಾಡಲಾಗಿದೆ. ಒಂದು ವಾರದಲ್ಲಿ 30% ಟನ್ ಗಟ್ಟಲೆ ಅಕ್ಕಿ ಮಾರಾಟ ಆಗದೆ ಕುಸಿತವನ್ನು ಕಂಡಿದೆ. ಮತ್ತಷ್ಟು ಅಕ್ಕಿ ಮಾರಾಟ ಕುಸಿತವಾಗುವಂತ ಆತಂಕದಲ್ಲಿ ವ್ಯಾಪಾರಿಗಳು ಇದ್ದಾರೆ. ಈಗ ನೋಡಿ, ಯುದ್ಧದ ಎಫೆಕ್ಟ್ ಎಲ್ಲಾ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಈಗ ಆಲ್ರೆಡಿ ನಾವೆಲ್ಲ ಗ್ಯಾಸ್ ಟ್ರಬಲ್ನಲ್ಲಿ ಇದೀವಿ, ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಸಮಸ್ಯೆಯಾಗಿ ಪರಿಣಮಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ ಗ್ಯಾಸ್, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗೋದ್ರಿಂದ ಕೇವಲ ಇದ್ರ ಮೇಲೆ ಮಾತ್ರ ಅಲ್ಲ, ಈಗ ಅಕ್ಕಿ ಮೇಲೂ ಕೂಡ ಅದರ ಹೊಡೆತ ಬಿದ್ದಿದೆ. ನನ್ನ ಐಡಿಯಾ ಒಂದು 10 to 15% ಅಷ್ಟೇ, ಅದು ನಾಟ್ ಮೋರ್ ದ್ಯಾನ್ ದಟ್. ಇವಾಗ ಅವರಿಗೆ ಗ್ಯಾಸು ಇವೆಲ್ಲ ಸಿಕ್ಕಿದ್ರೆ ಇರೋ ಸ್ಟಾಕ್ ಎಲ್ಲ ಖಾಲಿ ಆಗುತ್ತೆ. ಹಂಗೆ ಮತ್ತೆ ಮಾಮೂಲಾಗಿ ಆಗುತ್ತೆ. ವೆರಿ ಶಾರ್ಟ್ಲಿ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಅದಾದಮೇಲಿಂದ ಎಲ್ಲ ನಾರ್ಮಲ್ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಈ ಹೋಟ್ಲಲ್ಲೇ ತಿನ್ನೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ನಾವು ಮನೆಗಳಿದೆ, ನಾವು ಏನೋ ಒಂದು ಮಾಡ್ಕೊತೀವಿ, ತಿಂತೀವಿ. ಹೋಟ್ಲಲ್ಲೇ ತಿನ್ನೋರಿಗೆ ಹೋಟ್ಲಲ್ಲೂ ಎಲ್ಲ ಪದಾರ್ಥ ಮಾರ್ತಾಯಿಲ್ಲ. ಇವಾಗ ನೀವು ಹೇಳ್ದಂಗೆ ಕೆಲವು ಹೋಟ್ಲು ಕ್ಲೋಸ್ ಆಗಿದೆ. ಕೆಲವು ಹೋಟ್ಲಲ್ಲಿ ಯಾವುದು ಆಗುತ್ತೋ ಅದು ಮಾಡ್ತಾರೆ, ಎಲ್ಲ ಮಾಡ್ತಾಯಿಲ್ಲ. ಉದಾಹರಣೆಗೆ ಇವತ್ತು ಬೆಳಗ್ಗೆ ನಾನು ಹೋಗಿದ್ದು ಹೋಟ್ಲಿಗೆ, ಸರ್ ಸಾಂಬಾರಿಲ್ಲ ಸರ್, ಬರೀ ಚಟ್ನಿ ಇದೆ ಅಂತಂದರು. ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಬಟ್ ಏನು ಉಪವಾಸ ಇರೋದಂತೂ ಏನಿಲ್ಲ, ಏನೋ ಒಂದು ಸಿಕ್ಕುತ್ತೆ. ನೀವು ಭಾಳ ಮಟ್ಟಿಗೆ ಚಿಕ್ಕ ಹೋಟ್ಲುಗಳೆಲ್ಲ ಬಂದಾಗಿದೆ. ದೊಡ್ಡ ಹೋಟ್ಲವರು ಏನೋ ಒಂದು ಮಾಡ್ತಾಯಿದ್ದಾರೆ. ಅವ್ರಿಗೇನು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಈಗಾಗಲೇ ನಾವು ಹೇಳ್ತಾ ಇದ್ವಿ, ಎಲ್ಲ ಉದ್ಯಮಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಬಿದ್ದಿದೆ. ಈಗ ಅಕ್ಕಿಯ ಸರದಿ 30% ಅಕ್ಕಿ ಮಾರಾಟದಲ್ಲಿ ಕುಸಿತ ಕಂಡಿದೆ ಅಂತ. ಹೇಗೆ ಇದನ್ನ ವಿವರಿಸೋದಾದ್ರೆ? ಮಧುಸೂದನ್, ಕಳೆದ ಒಂದು ವಾರದಿಂದ ನಾವು ಚರ್ಚೆ ಮಾಡ್ತಾ ಇದ್ವಿ, ಅಂದ್ರೆ ಹೋಟೆಲ್ಗಳು ಬಂದಾಯ್ತು, ಪಿಜಿಗಳಲ್ಲಿ ಸಮಸ್ಯೆ ಆಯ್ತು ಅಂತ. ಆದ್ರೆ ಅದರ ಪರಿಣಾಮ ಈಗ ಅಕ್ಕಿ ಮಾರಾಟದಲ್ಲಿ ಒಂದ್ ರೀತಿ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಹೋಟೆಲ್ಗಳಲ್ಲಿ ಅಂದ್ರೆ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಆ ಹೋಟೆಲ್ಗಳಲ್ಲಿ ಅಂದ್ರೆ ಅವರು ಖರೀದಿ ಮಾಡ್ತಾ ಇದ್ದಂತ ಅಕ್ಕಿ ಕಡಿಮೆ ಆಗಿದೆ. ಅಂದ್ರೆ ಸಂಪೂರ್ಣ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲೂ ಕಂಪ್ಲೀಟ್ ಬಂದ್ ಆಗಿರೋದ್ರಿಂದ ಅವರು ಯಾವುದೇ ವ್ಯಾಪಾರವನ್ನ ಮಾಡಿಲ್ಲ. ಹಾಗಾಗಿ ಅದರ ಎಫೆಕ್ಟ್ ಅಕ್ಕಿ ಮಾರಾಟದ ಮೇಲೆ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಕೇವಲ ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಅಕ್ಕಿ ಮಾರಾಟಗಾರರ ಮೇಲೂ ಈ ಕೊಲ್ಲಿ ಯುದ್ಧದ ಎಫೆಕ್ಟ್ ಬಿದ್ದಿದೆ. 30% ಅಕ್ಕಿ ಮಾರಾಟ ವ್ಯತ್ಯಯ ಉಂಟಾಗಿರುವಂತದ್ದು. ಅಂದ್ರೆ ಎಪಿಎಂಸಿಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಹಾಗೆ ಉಳ್ಕೊಂಡಿದೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ನಾವು ಬೇರೆ ಬೇರೆ ದೇಶಗಳಿಗೆ, ದುಬೈ ಸೇರಿದಂತೆ, ಕತಾರ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ನಾವು ನಮ್ಮಲ್ಲಿನ ಬಾಸುಮತಿ ಅಕ್ಕಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಆದ್ರೆ ಯುದ್ಧ ನಡೀತಾ ಇರೋದ್ರಿಂದ ಆ ಎಕ್ಸ್ಪೋರ್ಟ್ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹೀಗಾಗಿ ಅದು ಒಂದು ಕಾರಣ. ಹೀಗಾಗಿ ಹೋಟೆಲ್ಗಳು ಬಂದಾಗಿರೋದು. ಈ ಎರಡೂ ಕಾರಣದಿಂದ ಈಗ ಅಕ್ಕಿ ಉದ್ಯಮದ ಮೇಲೂ ಕೂಡ ಒಂದ್ ರೀತಿ ಎಫೆಕ್ಟ್ ಆಗಿದೆ. ಅಂದ್ರೆ ಅಕ್ಕಿ ಮಾರಾಟಗಾರರು ಹೇಳ್ತಾ ಇದ್ರು, ನಮ್ಮ ಹತ್ರ ತುಂಬಾನೇ ಸ್ಟಾಕ್ ಇದೆ, ಆದ್ರೆ ಮಾರಾಟದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. ಈ ಯುದ್ಧ ಎಲ್ಲವೂ ನಿಂತು ಹೋದ್ರೆ ನಮಗೂ ಒಂಥರ ನಿರಾಳ, ಅಂದ್ರೆ ವ್ಯಾಪಾರ ಕೂಡ ನಾರ್ಮಲ್ ಆಗತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.